ಬೀದರ್ ಜಿಲ್ಲೆಯ ಆತ್ಮೀಯ ಬಂಧುಗಳೇ, ತಮ್ಮೆಲ್ಲರಿಗೂ ಕೂಡ ಡೆನ್ ನೆಟ್ವರ್ಕ್ ವತಿಯಿಂದ ಅನಂತ ಧನ್ಯವಾದಗಳು. ಇದೀಗ ಬೀದರ್ ನಗರದಲ್ಲಿ ಕೇವಲ 500 ರೂಪಾಯಿಗೆ ಒಂದು ಡೆನ್ ಸೆಟ್ ಟಾಪ್ ಬಾಕ್ಸ್ ಅನ್ನು ನೂತನವಾಗಿ ಕೊಡಲಾಗ್ತಾ ಇದೆ. ಅದರ ಜೊತೆಗೆ 350 ರೂಪಾಯಿ ಬೆಲೆಯ 1 ತಿಂಗಳ ಕನ್ನಡ ಹಾಗೂ ಹಿಂದಿ ಪ್ಯಾಕ್ಗಳನ್ನು ಉಚಿತವಾಗಿ ರೀಚಾರ್ಜ್ ಕೂಡ ಮಾಡಿಕೊಡಲಾಗುವುದು. ಕೇವಲ 500 ರೂಪಾಯಿಗೆ ಹೊಸ ಬಾಕ್ಸ್ ಕೊಡುತ್ತೇವೆ. ಅದರ ಜೊತೆಗೆ ಅದೇ ಒಂದು ಹಣದಲ್ಲಿ 350 ರೂಪಾಯಿಯ 1 ತಿಂಗಳ ಕನ್ನಡ ಮತ್ತು ಹಿಂದಿ ಪ್ಯಾಕ್ಗಳನ್ನು ಉಚಿತವಾಗಿ ರೀಚಾರ್ಜ್ ಕೂಡ ಮಾಡಿಕೊಡಲಾಗ್ತಾ ಇದೆ. ಸ್ಕೈ ವರ್ತ್ ಹಳೆ ರಿಪೇರಿ ಮಾಡುವಂತಹ ಒಂದು ಬಾಕ್ಸ್ಗಳನ್ನು ಕೂಡ ನೀವು ನಮ್ಮಲ್ಲಿ ತೆಗೆದುಕೊಂಡು ಬಂದರೆ ಕೇವಲ 200 ರೂಪಾಯಿಯಲ್ಲಿ ಅದನ್ನು ರಿಪೇರಿ ಮಾಡಿ ತಮಗೆ ಕನೆಕ್ಷನ್ ಕೂಡ ಕೊಡಲಾಗುವುದು. ಇದೇ ಒಂದು ಸಂದರ್ಭದಲ್ಲಿ ನಿಮಗೆ ಒಂದು ಉಚಿತವಾಗಿರ್ತಕ್ಕಂಥ 350 ರೂಪಾಯಿಯ ಸೇವೆಯನ್ನು, ರಿಚಾರ್ಜ್ ಸೇವೆಯನ್ನು ಹೊಸ ಬಾಕ್ಸ್ ಪಡೆದುಕೊಂಡ್ರೆ ತಮ್ಮೆಲ್ಲರಿಗೂ ಕೂಡ ಕೊಡ್ತಾ ಇದ್ದೇವೆ. ಹಳೆಯ ಚಂದಾದಾರರು ಏನಾದರೂ ತಮ್ಮಲ್ಲಿರುವಂತಹ ಸ್ಕೈ ವರ್ತ್ ಒಂದು ಸೆಟ್ ಟಾಪ್ ಬಾಕ್ಸ್ ಅನ್ನು ನಮ್ಮಲ್ಲಿ ತೆಗೆದುಕೊಂಡು ಬಂದರೆ 200 ರೂಪಾಯಿಯಲ್ಲಿ ನಿಮಗೆ ರಿಪೇರಿ ಕೂಡ ಮಾಡಿ ಕೊಡಲಾಗ್ತಾ ಇದೆ. ಹೀಗಾಗಿ ಕನೆಕ್ಷನ್ಗಾಗಿ, ಹೊಸ ಕನೆಕ್ಷನ್ಗಾಗಿ ತಾವು ನಮ್ಮ ಆಯಾ ಓಣಿಯ ಎಲ್ಲ ಆಪರೇಟರ್ಗಳಿಗೆ ಸಂಪರ್ಕ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇಲ್ಲಿ ಕೆಳಗಡೆ ಎಲ್ಲ ಒಂದು ಓಣಿಯ ಒಂದು ಸಂಪರ್ಕ ಆಪರೇಟರ್ಗಳ ಒಂದು ಸಂಪರ್ಕದ ಮೊಬೈಲ್ ನಂಬರ್ಗಳನ್ನು ಕೊಡಲಾಗಿದೆ. ಆ ಒಂದು ಮೊಬೈಲ್ ನಂಬರ್ಗೆ ತಾವೆಲ್ಲರೂ ಕೂಡ ಒಂದು ಸಂಪರ್ಕಿಸಿ ಡೆನ್ ಸೆಟ್ ಟಾಪ್ ಬಾಕ್ಸ್ ಅನ್ನು ಪಡೆದುಕೊಳ್ಳಿ. ಇದು ಡಿಜಿಟಲ್ ಬಾಕ್ಸ್, ಇದು ನಿಮ್ಮ ಚಾನಲ್ ಡೆನ್ ನೆಟ್ವರ್ಕ್, ಇದು ಬೀದರ್ ಜಿಲ್ಲೆಯ ನಂಬರ್ 1 ಚಾನಲ್. ತಪ್ಪದೆ ತಾವೆಲ್ಲರೂ ಕೂಡ ಚಂದಾದಾರರಾಗಿ ಡೆನ್ ಸೆಟ್ ಟಾಪ್ ಬಾಕ್ಸ್ನ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್, ಇದು ಡೆನ್ ನೆಟ್ವರ್ಕ್. ನಾನು ಮಹಾರ್ದರ್ ಅಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಹಳೆ ವೈಷಮ್ಯವನ್ನೇ ಇಟ್ಟುಕೊಂಡು ಬರ್ಬರ ಕೊಲೆಗೈದ ಆರೋಪಿಗಳು. ಕೃತ್ಯ ನಡೆದ 3 ಗಂಟೆಗಳಲ್ಲಿ 4 ಆರೋಪಿಗಳ ಬಂಧನ. ಮಾರಕಾಸ್ತ್ರಗಳಿಂದ ಕೊಲೆಗೈದು ಪರಾರಿ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ. ಎಸ್ಪಿ ಪ್ರದೀಪ್ ಗುಂಟಿ ಹೇಳಿಕೆ. ನಗರದ ಕರ್ನಾಟಕ ಸಾಹಿತ್ಯ ಸಂಘದಲ್ಲಿ ಜರುಗಿದ ನುಡಿ ನಮನ ಕಾರ್ಯಕ್ರಮ. ಸೌಹಾರ್ದತೆಯ ಸರ್ದಾರ, ಹಿರಿಯ ಸಾಹಿತಿ ದಿವಂಗತ ರುಕ್ಮುದ್ದೀನ್ ಇಸ್ಲಾಂಪುರ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದ ಹಿರಿಯ ಸಾಹಿತಿಗಳು. ಅವರೊಬ್ಬ ಮಾನವೀಯತೆಯ ಸಾಕಾರ ಮೂರ್ತಿಯಾಗಿದ್ದರು. ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ ಹೇಳಿಕೆ. ಗುರುನಾನಕ್ ಶಾಲೆಯಲ್ಲಿ ಜರುಗಿದ ಹಳೆಯ ವಿದ್ಯಾರ್ಥಿಗಳ ಸಮ್ಮಿಲನ ಸಂಭ್ರಮ ಕಾರ್ಯಕ್ರಮ. ಕುಣಿದು ಕುಪ್ಪಳಿಸಿದ ಹಳೆಯ ವಿದ್ಯಾರ್ಥಿಗಳು. ತಮ್ಮ ಸುಮಧುರ ನೆನಪುಗಳನ್ನು ಮೆಲುಕಾಡಿಸಿದ ಸ್ನೇಹ ಬಳಗ. ನಮ್ಮ ಶಾಲೆಯಲ್ಲಿ ಕಲಿತವರು ದೇಶ ವಿದೇಶಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಡಾಕ್ಟರ್ ರೇಷ್ಮಾ ಕೌರ್. ಬಸವ ಸಂಸ್ಕೃತಿ ಅಭಿಯಾನದ ಸಮಾರೋಪ ಪ್ರಯುಕ್ತ ಬೀದರ್ನಿಂದ ತೆರಳಿದ ಶರಣೆಯರು. ವಿಶೇಷ ರೈಲಿನ ವ್ಯವಸ್ಥೆ ಮಾಡಿದ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಬಸವ ಸಂಸ್ಕೃತಿ ಯಶಸ್ವಿಯಾಗಲೆಂದು ಶುಭ ಹಾರೈಸುವೆ. ಸಾಗರ್ ಖಂಡ್ರೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಇತ್ತೀಚೆಗೆ ಚಿಡುಗುಪ್ಪ ತಾಲೂಕಿನ ಮನ್ನೈಖಳಿಯಲ್ಲಿ ನಡೆದ ವ್ಯಕ್ತಿಯೋರ್ವನ ಬರ್ಬರ ಕೊಲೆ ಪ್ರಕರಣವನ್ನು ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಘಟನೆ ನಡೆದ 3 ಗಂಟೆಗಳಲ್ಲಿ ಪ್ರಕರಣ ಭೇದಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ಅಧೀಕ್ಷಕರಾಗಿರತಕ್ಕಂಥ ಪ್ರದೀಪ್ ಗುಂಟಿ ತಿಳಿಸಿದರು. ಮನ್ನೈಖಳಿಯ ಪೆಟ್ರೋಲ್ ಪಂಪ್ನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಗಣಪತಿ ಎನ್ನುವವನನ್ನು ಆತನನ್ನು ಫಾಲೋ ಮಾಡಿ ಕೊಲೆ ಮಾಡಲಾಗಿದೆ. ಒಟ್ಟು 4 ಜನ ಸೇರಿಕೊಂಡು ಹಳೆಯ ವೈಷಮ್ಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಕೊಲೆ ಮಾಡಿರುವಂತಹ ಆರೋಪಿಗಳನ್ನು 3 ಗಂಟೆಗಳಲ್ಲಿ ಬಂಧಿಸಲಾಗಿದೆ ಎಂದು ಅವರು ತಿಳಿಸಿದರು. ಎಲ್ಲರೂ ಒಂದೇ ಊರಿನವರಾಗಿದ್ದು ಎಲ್ಲರೂ ಪರಿಚಯಸ್ಥರಾಗಿದ್ದಾರೆ. ಯಾರಿಗೂ ಕೂಡ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ. ತುಂಬಾ ಒಂದು ಹಳೆಯ ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಕೊಲೆ ಒಂದು ಮಾಡಲಾಗಿದೆ. ಮಾರಕಾಸ್ತ್ರಗಳಿಂದ ಬಹಳ ಬರ್ಬರವಾಗಿ ಆತನನ್ನು ಕೊಲೆ ಮಾಡಿದ್ದಾರೆ. ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ ಎಂದು ಎಸ್ಪಿ ಪ್ರದೀಪ್ ಗುಂಟಿ ಅವರು ತಿಳಿಸಿದರು. ನಗರದ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಕಚೇರಿಯಲ್ಲಿ ಕರೆದಿರುವಂತಹ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಅವರು ಈ ಎಲ್ಲ ಮಾಹಿತಿಗಳನ್ನು ಹಂಚಿಕೊಂಡರು. 2ನೇ ತಾರೀಕು ಬೆಳಗ್ಗೆ 1 ಗಂಟೆಯಿಂದ 5 ಗಂಟೆ ಮಧ್ಯ ನಮ್ಮ ಮನ್ನೈಖಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಕೊಲೆ ಆಗಿದೆ. ಗಣಪತಿ ಅಂತ ಸುಮಾರು 34 ವರ್ಷದ ವ್ಯಕ್ತಿ, ಲೋಕಲ್ ಪರ್ಸನ್ ಕೊಲೆ ಆಗಿರ್ತಾನೆ. ತಕ್ಷಣ ಪ್ರಕರಣ ದಾಖಲೆ ಮಾಡಿಕೊಂಡು ವಿತಿನ್ 3 ಅವರ್ಸ್ ನಮ್ಮ ಪೊಲೀಸರು ಆರೋಪಿಗಳನ್ನು ಹಿಡಿದಿದ್ದಾರೆ. ಆರೋಪಿಗಳಲ್ಲಿ 4 ಜನರು ಮುಖ್ಯವಾಗಿ ಕೃತ್ಯದಲ್ಲಿ ಭಾಗಿವಹಿಸಿದ್ದಾರೆ ಅಂತ ನಮಗೆ ಮಾಹಿತಿ ಬರುತ್ತದೆ. ಅದರಲ್ಲಿ ಒನ್ ಆಫ್ ದ ಅಕ್ಯೂಸ್ಡ್ ಈ ಹಿಂದೆ ಡಿಸೀಸ್ಡ್ ಫ್ಯಾಮಿಲಿಯಲ್ಲಿ ಇದ್ದ ಒಬ್ಬ ಹುಡುಗಿಯೊಟ್ಟಿಗೆ ಸ್ನೇಹವನ್ನು ಬೆಳೆಸಿದ್ದಾನೆ ಅನ್ನೋ ವಿಷಯದಲ್ಲಿ ಡಿಸೀಸ್ಡ್ ಆಗಿರುವ ಗಣಪತಿ ಇವರಿಗೆ ಸ್ವಲ್ಪ ಜೋರಾಗಿ ವಾರ್ನಿಂಗ್ ಕೊಟ್ಟಿದ್ದ ಸಂದರ್ಭ ವಿಷಯ ನಮ್ಮ ಗಮನಕ್ಕೆ ಬಂತು.
ಅದನ್ನು ಮನಸ್ಸಲ್ಲಿಟ್ಕೊಂಡು ವೈಷಮ್ಯವನ್ನು ಬೆಳೆಸ್ಕೊಂಡು ಒಂದು 3-4 ಹುಡುಗರನ್ನು ಸೇರಿಸ್ಕೊಂಡು ಕೃತ್ಯ ನಡೆದಿದ್ದ ದಿನ ಪೆಟ್ರೋಲ್ ಬಂಕ್ಗೆ ಹೋಗಿರ್ತಾರೆ ಪೆಟ್ರೋಲ್ಗೋಸ್ಕರ. ಅಲ್ಲೇ ಕೆಲಸ ಮಾಡ್ತಿರುವ ಗಣಪತಿ ಇವನನ್ನು ನೋಡಿ ಪೆಟ್ರೋಲ್ ಬಂಕಲ್ಲಿ ಸಿಗರೆಟ್ ಸೇರ್ತಾ ಇರೋದನ್ನು ಗಮನಿಸಿ ವೈಷಮ್ಯ ಬೆಳ್ಕೊಳ್ತಾ ಬಂದಿದ್ದು. ಅದು ಬಹಳ ಹಳೆ ವಿಷಯ, ಬಟ್ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ದ್ವೇಷ ಬೆಳೆಸ್ಕೊಂಡಿದ್ದಾರೆ. ಅವರು ಡಿಸೀಸ್ಡ್ ಫ್ಯಾಮಿಲಿಗೆ ಸ್ವಲ್ಪ ರಿಲೇಷನ್ದಲ್ಲಿ ಬರ್ತಾರೆ ಅವರು. ಕೊಲೆ ಆಲ್ಮೋಸ್ಟ್ ಆಲ್ ಸೇಮ್ ಕಾಸ್ಟ್, ಒಬ್ಬರಿಬ್ಬರು ಬಿಟ್ಟು ಎಲ್ಲರೂ ಒಂದೇ ಕಮ್ಯುನಿಟಿ ಅವರಾಗಿದ್ದಾರೆ. ನೈಟು ಟ್ರಿಗರಿಂಗ್ ಆಗಿದೆ, ಅಲ್ಲೆಲ್ಲ ಪ್ರವೋಕ್ ಆಗಿದೆ. ಈ ಹಿಂದೆ ಇದ್ದ ಘಟನೆಗಳನ್ನು ಕೂಡ ಮನಸ್ಸಲ್ಲಿ ಇಟ್ಕೊಂಡು ಓವರ್ ಪೀರಿಯಡ್ ಆಫ್ ಜಸ್ಟ್ ಲಾಸ್ಟ್ ನೈಟ್ ಒಂದು 1 hour 2 hours ಅಲ್ಲಿ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅವರು. ಇದಕ್ಕೆ ಬಹಳಷ್ಟು ದೊಡ್ಡ ಪ್ಲ್ಯಾನಿಂಗ್ ಅದೇನೂ ಇಲ್ಲ, ಹಳೆಯ ವೈಷಮ್ಯಗಳಿತ್ತು ಆ್ಯಂಡ್ ಸಮಯ ಟ್ರಿಗರಿಂಗ್ ಆಗಿ ಬಂದಿದೆ ಅಷ್ಟೇ. ಕೊಲೆ ಆದವನು ಜಸ್ಟ್ ಒಂದು ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, ಆವಾಗ ಡ್ರೈವಿಂಗ್ ಮಾಡ್ತಾ ಇರ್ತಾನೆ. ಈ ವ್ಯಕ್ತಿಗೆ ಯಾವುದೇ ರೀತಿಯ ರಾಜಕೀಯ ಹಿನ್ನೆಲೆ ಇಲ್ಲ. ಹಿರಿಯ ಸಾಹಿತಿ, ಜಾತ್ಯತೀತ ಸರ್ದಾರ, ಸೌಹಾರ್ದತೆಯ ಸಾಕಾರ ಮೂರ್ತಿ ರುಕ್ಮುದ್ದೀನ್ ಇಸ್ಲಾಂಪುರ್ ಅವರ ಒಂದು ಅಕಾಲಿಕ ಮರಣದಿಂದ ಕನ್ನಡ ಸಾಹಿತ್ಯ ಲೋಕಕ್ಕೆ ತುಂಬಲಾರದಂಥ ನಷ್ಟವಾಗಿದೆ, ಅಪಾರವಾಗಿರ್ತಕ್ಕಂಥ ನಷ್ಟವಾಗಿದೆ ಎಂದು ಕರ್ನಾಟಕ ಸಾಹಿತ್ಯ ಸಂಘದ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ ಅವರು ಹೇಳಿದರು. ಕರ್ನಾಟಕ ಸಾಹಿತ್ಯ ಸಂಘದ ಸಭಾಂಗಣದಲ್ಲಿ ಒಂದು ಸಂಘದ ವತಿಯಿಂದ ಮತ್ತು ಹಿರಿಯ ಸಾಹಿತಿಗಳ ವತಿಯಿಂದ ಜರುಗಿರುವಂತಹ ಹಿರಿಯ ಸಾಹಿತಿ ರುಕ್ಮುದ್ದೀನ್ ಇಸ್ಲಾಂಪುರ್ ಅವರ ಒಂದು ನುಡಿನಮನ ಕಾರ್ಯಕ್ರಮದಲ್ಲಿ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ಅವರು ಮಾತನಾಡುತ್ತಾರೆ. KKRTCಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಇಸ್ಲಾಂಪುರ್ ಅವರು ಸರಳ ಸಜ್ಜನಿಕೆಗೆ ಹೆಸರಾಗಿ ಮುಗ್ಧ ಸ್ವಭಾವದವರಾಗಿದ್ದರು. ಕಥಾ ಸಂಕಲನ, ಕವನ ಸಂಕಲನ, ಕಾದಂಬರಿಗಳು, ಆಮೇಲೆ ಜೀವನ ಚರಿತ್ರೆಗಳು, ಲೇಖನಗಳ ಒಂದು ಸಂಚಯನ ಸೇರಿದಂತೆ ಸುಮಾರು 10ಕ್ಕೂ ಹೆಚ್ಚು ಕೃತಿಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ಅವರು ಸಮರ್ಪಣೆ ಮಾಡಿದ್ದಾರೆ. ಅವರು ಶಿಕ್ಷಣದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಪದವಿಗಳನ್ನು ಪಡ್ಕೊಂಡಿದ್ದಾರೆ. ಅಂದರೆ MA ಆಗಿರಬಹುದು, MAಯಲ್ಲಿ ಒಂದು 3 ರೀತಿಯ ಸಬ್ಜೆಕ್ಟ್ಗಳನ್ನು ಪದವಿ ಪಡ್ಕೊಂಡಿರುವಂಥದ್ದು. ಆಮೇಲೆ ಜರ್ನಲಿಸಮ್ನಲ್ಲಿ 2 ರೀತಿಯ ಒಂದು ಪದವಿಗಳನ್ನು 2 ವಿಷಯಗಳಲ್ಲಿ ಅವರು ಪದವಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಆಮೇಲೆ ಪೊಲಿಟಿಕಲ್ ಸೈನ್ಸ್ನಲ್ಲಿ ಇರಬಹುದು. ಈ ರೀತಿಯಾಗಿ ಸುಮಾರು 10 ಪದವಿಗಳನ್ನು ಪಡ್ಕೊಂಡಿದ್ರು ಅವರು. ಬಹುಶಃ ಬೀದರ್ ಜಿಲ್ಲೆಯಲ್ಲಿ ಆ ರೀತಿ ನಿರಂತರವಾಗಿ ಪದವಿಗಳನ್ನು ಓದ್ತಾ ಪಡ್ಕೊಂಡಿರ್ತಕ್ಕಂಥವ್ರು ಬಹಳ ವಿರಳ ಅಂತಾನೆ ಜಗನ್ನಾಥ್ ಹೆಬ್ಬಾಳೆ ಅವರು ಇಸ್ಲಾಂಪುರ್ ಅವರ ಬಗ್ಗೆ ಬಹಳ ಸುಂದರವಾಗಿ ಮಾತನಾಡಿದರು. ಆಮೇಲೆ ಅವರು ಶಿಕ್ಷಣದಲ್ಲಿ ಸುಮಾರು ಅನೇಕ ಪದವಿಗಳನ್ನು ಪಡ್ಕೊಂಡು ಪ್ರತಿಭಾವಂತ ಸೃಜನಶೀಲ ಬರಹಗಾರರಾಗಿದ್ದರು ಎನ್ನುವಂಥ ಒಂದು ಮಾತನ್ನು ಹೆಬ್ಬಾಳೆ ಅವರು ಇಸ್ಲಾಂಪುರ್ ಅವರ ಒಂದು ಸಾಧನೆಗಳ ಕುರಿತು ಅವ್ರ ಮೇಲೆ ಕಾಣಿಸಿದರು. ಬೀದರ್ ಜಿಲ್ಲೆ ಅಂದರೆ ಈ ಕನ್ನಡ ನಾಡು ಕಂಡ ಅಪರೂಪದ ಒಬ್ಬ ಹಿರಿಯ ಸಾಹಿತಿಗಳಲ್ಲಿ ಒಬ್ಬರು ಅಂತಂದರೆ ಅದು ರುಕ್ಮುದ್ದೀನ್ ಇಸ್ಲಾಂಪುರ್ ಅವರು. ಅವರು ಮೂಲತಃ ಒಂದು ಇಸ್ಲಾಂ ಧರ್ಮೀಯರಾಗಿದ್ದರೂ ಕೂಡ
ಸಾಕಷ್ಟು ಎಲ್ಲ ಒಂದು ಧರ್ಮೀಯರಿಗೆ ಒಂದು ಆತ್ಮೀಯರಾಗಿರ್ತಾ ಇದ್ರು. ಒಟ್ಟಿನಲ್ಲಿ ಸಾಹಿತ್ಯ ಕ್ಷೇತ್ರವನ್ನು ನೋಡಬೇಕಾದ್ರೆ ಅವರು ಸೌಹಾರ್ದತೆಯ ಸಂಕೇತವಾಗಿದ್ರು ಅಂತಾನೆ ಹೇಳ್ಬೋದು. ಸೊ ಈ ಕುರಿತು ಇವತ್ತು ಕರ್ನಾಟಕ ಸಾಹಿತ್ಯ ಸಂಘದಲ್ಲಿ ಅತ್ಯಂತ ಬೀದರ್ ಜಿಲ್ಲೆಯ ಹಳೆಯ ಸಂಘ ಆಗಿರ್ತಕ್ಕಂಥ ಸಾಹಿತ್ಯ ಸಂಘದಲ್ಲಿ ಅದು ಸುವರ್ಣ ಮಹೋತ್ಸವ ಆಚರಣೆ ಮಾಡಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ರುಕ್ಮುದ್ದೀನ್ ಇಸ್ಲಾಂಪುರ್ ಅವರ ಒಂದು ನುಡಿ ನಮನ ಕಾರ್ಯಕ್ರಮವನ್ನು ಇಲ್ಲಿ ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ ಅವರು ಕರ್ನಾಟಕ ಸಾಹಿತ್ಯ ಸಂಘದ ಅಧ್ಯಕ್ಷರು ಅವರು ಆಯೋಜನೆ ಮಾಡಿದ್ದಾರೆ. ಜೊತೆಗೆ ಅವರು ರುಕ್ಮುದ್ದೀನ್ ಇಸ್ಲಾಂಪುರ್ ಅವರ ಒಂದು ಅತ್ಯಂತ ಪ್ರೀತಿಯ ಒಡನಾಡಿಗಳು ಕೂಡ ಆಗಿದ್ರು. ಅವ್ರ ಜೊತೆಗೆ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಪಂಚಾಕ್ಷರಿ ಪುಣ್ಯಶೆಟ್ಟಿ ಅವರು ಇದ್ದಾರೆ, ಶಿವಕುಮಾರ್ ನಾಗವರ್ ಅವರು ಇದ್ದಾರೆ, ಶಂಕರಪ್ಪ ಹೊನ್ನಾವರು ಟ್ರಸ್ಟ್ ಅಧ್ಯಕ್ಷರಿದ್ದಾರೆ, ಆಮೇಲೆ ಎಸ್ ಬಿ ಕುಚ್ಬಾಳ್ ಅವರು ಇದ್ದಾರೆ, ತಗಾರೆ ಅವರು ಇದ್ದಾರೆ, ಗುರುರಾಜ್ ಕುಲಕರ್ಣಿ ಸರ್ ಅವರು ಕೂಡ ಇದ್ದಾರೆ. ಎಲ್ಲ ಹಿರಿಯರು, ಪ್ರೊಫೆಸರ್ ಎಸ್ ವಿ ಕಲ್ಮಠ್ ಅವರು ಇದ್ದಾರೆ, ಆಮೇಲೆ ಪ್ರಭಾಕರ್ ಸರ್ ಅವರು, ಎಸ್ ಪ್ರಭಾಕರ್ ಸರ್ ಇದ್ದಾರೆ, ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಓಂ ಪ್ರಕಾಶ್ ದಡ್ಡೆ ಅವರು ಇದ್ದಾರೆ. ಎಲ್ಲ ಒಂದು ಹಿರಿಯ ಸಾಹಿತಿಗಳು ಒಂದು ಸಮಾಗಮವಾಗಿ ಇವತ್ತು ಇದು ಏನು ತೋರಿಸ್ಕೊಡುತ್ತೆ ಅಂದರೆ ಒಂದು ಪ್ರೀತಿಯ ಸಂಕೇತವನ್ನು ತೋರಿಸ್ಕೊಡುತ್ತೆ, ಅವರು ಯಾವ ರೀತಿ ಬದುಕಿದ್ರು ಅನ್ನುವಂಥದ್ದು. ಸೊ ಆ ಒಂದು ಕುರಿತು ಒಂದೆರಡು ವಿಚಾರಗಳನ್ನು ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ ಅವರು ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕೆ ಅವರು ಇಲ್ಲಿದ್ದಾರೆ. ಅವರನ್ನೇ ನಾವು ಬನ್ನಿ ಮಾತಾಡ್ಸ್ಕೊಂಡು ಬರೋಣ. ಸರ್, ರುಕ್ಮುದ್ದೀನ್ ಇಸ್ಲಾಂಪುರ್ ಅವ್ರ ಬಗ್ಗೆ ತಾವು ಹೇಳಬೇಕಾದ್ರೆ ಒಂದೆರಡು ಶಬ್ದಗಳಲ್ಲಿ. ರುಕ್ಮುದ್ದೀನ್ ಇಸ್ಲಾಂಪುರ್ ಅವರು ಸುಮಾರು ನಾನು 30 ವರ್ಷಗಳಿಂದ ಬಲ್ಲೆ. ಅವರು KSRTCಯಲ್ಲಿ ಬಸ್ನಲ್ಲಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಟಿಕೆಟ್ ಕಲೆಕ್ಟರ್ ಆಗಿ ಕೆಲಸವನ್ನು ಮಾಡ್ತಾಯಿದ್ದರು. ಅಂದಿನಿಂದ ಅವರೊಂದಿಗೆ ನನ್ನ ಒಡನಾಟ ಇತ್ತು. ಮತ್ತು ನಾನು 3 ಅವಧಿಗೆ ಅಂದರೆ 9 ವರ್ಷಕ್ಕೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಬೀದರ್ನ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಅವರ ಒಡನಾಟ ಭಾಳ ಇತ್ತು. ನಾನು ದಿನದಿಂದಲೂ ನಾನು ನೋಡ್ತಾ ಬಂದಿದ್ದೇನೆ ರುಕ್ಮುದ್ದೀನ್ ಇಸ್ಲಾಂಪುರ್ ಅವರನ್ನು. ಸರಳ ಸಜ್ಜನಿಕೆಗೆ ಇನ್ನೊಂದೇ ಹೆಸರೇ ರುಕ್ಮುದ್ದೀನ್ ಇಸ್ಲಾಂಪುರ್ ಅವರು. ಎಲ್ಲ ಧರ್ಮೀಯರನ್ನು ಬಹಳ ಗೌರವ ಆದರಗಳಿಂದ ಕಾಣ್ತಕ್ಕಂತಹ ದೊಡ್ಡ ವ್ಯಕ್ತಿತ್ವ ಅವರಲ್ಲಿತ್ತು. ಆಮೇಲೆ ಅವರು ಒಬ್ಬ KSRTCಯಲ್ಲಿ ಎಂಪ್ಲಾಯಿ ಆಗಿ ನಂತರ ಇತ್ತೀಚೆಗೆ ಅವರು ಮೇಲ್ವಿಚಾರಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದರು. ಅಂದಿನಿಂದ ಇಲ್ಲಿವರೆಗೆ ಅವ್ರ ಬಗ್ಗೆ ಹೇಳಬೇಕಾಯಿತು ಅಂತಂದರೆ ಒಬ್ಬ ಪ್ರತಿಭಾವಂತ ಸೃಜನಶೀಲ ಬರಹಗಾರ. ಸುಮಾರು 4 ಕಾದಂಬರಿಗಳನ್ನು ಕೊಟ್ಟಿದ್ದಾರೆ ನಮ್ಮ ಕನ್ನಡ ಸಾಹಿತ್ಯ ಸಾರಸ್ವತ ಲೋಕಕ್ಕೆ. ಅದ್ಭುತವಾದಂತಹ ಕಾದಂಬರಿಗಳು. ಆಮೇಲೆ ಕವನ ಸಂಕಲನ ಇದೆ, ಆಮೇಲೆ ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ, ಲೇಖನಗಳ ಸಂಚಯನ ಇದೆ. ಒಟ್ಟು 10 ಕೃತಿಗಳನ್ನು ಅವರು ಕೊಟ್ಟಿದ್ದಾರೆ. ಹೀಗೆ ಆಮೇಲೆ ಅವ್ರ ಕೃತಿಗಳನ್ನು ನಾವು ಕಣ್ಣಾಯಿಸಿದ್ದಾಗ ಭಾಳ ಮೌಲ್ಯಯುತವಾದಂತಹ ವಿಚಾರಗಳು ಅವ್ರ ಕೃತಿಗಳಲ್ಲಿ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಭಾಳ ಬಡತನದ ಬೇಗುದಿಯ ಮನೆತನದಲ್ಲಿ ಹುಟ್ಟಿ ಅವರು ಇಷ್ಟು ಎತ್ತರಕ್ಕೆ ಬೆಳೀತಾರೆ ಅಂತಂದರೆ ನಂಬಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವರು ಪದವಿಗಳನ್ನು ನೋಡಬೇಕು. ನಾನು ಸುಮಾರು 10-12 ಪದವಿಗಳನ್ನು ನಿರಂತರವಾಗಿ ಅಧ್ಯಯನಶೀಲರಾಗಿರೋದ್ರಿಂದ MA ಪದವಿಯಲ್ಲಿ 3 ವಿಷಯದ ಬಗ್ಗೆ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಅವರು ಜರ್ನಲಿಸಮ್ 2 PG ಕೋರ್ಸ್ಗಳನ್ನು ಮಾಡಿಕೊಂಡಿದ್ದಾರೆ, LLB ಮಾಡಿಕೊಂಡಿದ್ದಾರೆ. ಸುಮಾರು ಅವರು ಪಟ್ಟಿಯನ್ನು ನೋಡ್ತಾ ಹೋದಾಗೆ ಬಹುಶಃ ನಮ್ಮ ಬೀದರ್ನಲ್ಲಿ ಅಷ್ಟು ಪದವಿ ಪಡೆದಂಥ ವ್ಯಕ್ತಿ ಯಾರೂ ಇರಲಿಕ್ಕಿಲ್ಲ. ಅವರ ಆತ್ಮಕ್ಕೆ ಶಾಂತಿಯನ್ನು ಭಗವಂತ ಕೊಡಲಿ. ಮತ್ತು ನೀವೆಲ್ಲ ಅವ್ರ ವಿಚಾರಗಳನ್ನು ಮುಂದುವರಿಸ್ಕೊಂಡು ಹೋಗೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಅವರಿಗೆ ಭಾವಪೂರ್ವ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಇದು ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ ಅವರು ಹೇಳಿರ್ತಕ್ಕಂಥ ಮಾತು. ಒಂದು 2 ವಿಚಾರಗಳನ್ನು ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ನಮ್ಮ ಪಂಚಾಕ್ಷರಿ ಪುಣ್ಯಶೆಟ್ಟಿ ಅವರ ಒಂದು ಬಾಯಿಂದ ಕೇಳೋಣ. ನೀರ ಬೊಬ್ಬಳಿಕೆಗೆ ಕಬ್ಬುಣದ ಕಟ್ಟು ಕೊಡುವ ಭರವ ನೋಡ, ಮಹಾದಾನಿ ಕೂಡಲ ಸಂಗಮ ದೇವಯ್ಯನ ಪೂಜಿಸಿ ಬದುಕೋ ಕಾಯವ ನಿಶ್ಚಯಿಸದೆ ಅಂತ ಬಸವಣ್ಣವ್ರ ವಚನ ಇವತ್ತು ಮುಂಜಾನೆ ನಾನು ಓದ್ತಾ ಇದ್ದ. ಅದು ಇಸ್ಲಾಂಪುರ್ ಅವರಿಗೆ ಹೋಲಿಸ್ತಾ ಅಂತ ನನಗೆ ಅನಿಸ್ತು. ಈ ಜೀವನ ಅಂಬೋದು ನೀರಿನ ಮೇಲೆ ಗುಳ್ಳಿ ಇದ್ದಂಗೆ. ನೀರ ಬೊಬ್ಬಳಿಕೆಗೆ ಅದು ಕಬ್ಬಿಣದ ಕಟ್ಟು ಕೊಟ್ಟರು ಕೂಡ ಅದೇ ಅದು ಸುರಕ್ಷಿತ ಇರ್ತದೇನೋ, ಅದು ಹೆಂಗೆ ಒಳಗೆ ಹೋಗೋದೇ. ಅದಕ್ಕಾಗಿ ಇವೆಲ್ಲ ಅಶಾಶ್ವತವಾದಂಥ ಇದಕ್ಕೆ ಮೆಚ್ಚಲಾರದೆ ಪರಮಾತ್ಮನ ಧ್ಯಾನದಲ್ಲಿ ನೀನಿರುವಂತಂಬುದು ಬಸವಣ್ಣವ್ರ ವಚನ.
ಇದು ಇಸ್ಲಾಂಪುರವರಿಗೆ 100% ಹೋಲ್ತದೆ. ಅವ್ರ ದೈವಭಕ್ತಿ ಅವರಲ್ಲಿ ಇದ್ದಿದ್ದು ನಾನು ಕಂಡುಕೊಂಡಿನವರು. ಗುರುಭಕ್ತಿ ಇತ್ತು, ದೈವಭಕ್ತಿ ಇತ್ತು, ಮತ್ತು ಸಾಹಿತ್ಯದ ಬಗ್ಗೆನೂ ಕೂಡ ಭಾಳ ಆಸಕ್ತಿ ಇತ್ತು. ಇನ್ನೊಂದೇನು ಅಂದ್ರೆ ಅತ್ಯಂತ ಸರಳರು, ಸದಾಚಾರಿಗಳು, ಸದ್ವಿನಯ, ಇವೆಲ್ಲ ಸದ್ಗುಣಗಳಿಂದ ತುಂಬಿ ತುಳುಕ್ತಿತ್ತು ಅವರಲ್ಲಿ. ಇಂಥವ್ರು ನಮ್ಮಿಂದ ಮಾಯ ಆಗ್ಯಾರ. ಒಂದು ಹಿಂದಿಯೊಳಗೆ ಒಂದು ಮಾತದ, ಜೋ ಜಿಂದಾ ಹೋಕರ್ ಭಿ ಮರ್ತೆ ಹೇ, ಜೋ ಮರ್ಕರ್ ಭಿ ಜಿಂದಾ ಹೋತೆ ಹೇ ಅಂಥೇಳಿ ಅಂಥವ್ರು ಸಾಲಿನಾಗಿ ಇವ್ರು ಬರ್ತಾರೆ. ಅಂದರೆ ಇವ್ರು ಸತ್ತರೂ ಕೂಡ ಏನೋ ಜೀವಂತ ಇರ್ತಾರೆ. ಕೆಲವು ಮಂದಿ ಜೀವಂತ ಇದ್ರೂ ಸತ್ತಿರ್ತಾರೆ ಅಂತ ಮಾತು. ಏನು ಭಾಳ ದೊಡ್ಡ ಪದವಿ ಪುರಸ್ಕಾರ, ರಾಷ್ಟ್ರಪತಿ, ಪ್ರಧಾನಮಂತ್ರಿ ಇವೇನಾಗ ಜಗತ್ತಿಲ್ಲ. ಸಣ್ಣದೂ ಕೂಡ ಒಂದು ಪದವಿ ಇದ್ರೂ ಸಾಕು. ಅದು ಬಸವಣ್ಣವರು ಮಾತು ಹೇಳ್ತಾರೆ, ಬ್ರಹ್ಮ ಪದವಿಯನ್ನೊಲ್ಲೆ, ರುದ್ರ ಪದವಿಯನ್ನೊಲ್ಲೆ, ವಿಷ್ಣು ಪದವಿಯನ್ನೊಲ್ಲೆ, ಮತ್ತಾವ ಪದವಿಯನ್ನೊಲ್ಲೆನಯ್ಯ ಕೂಡಲ ಸಂಗಮ ದೇವ, ನಿಮ್ಮ ಪಾದವ ನರಿದಿಪ್ಪ ಮಹಾಪದವಿಯನ್ನೇ ಕರುಣಿಸಿ ಅಂತ. ಪದವಿ ಪುರಸ್ಕಾರ ಭಾಳ ದೊಡ್ಡದಲ್ಲ, ಒಂದು ಕ್ಯಾರೆಕ್ಟರ್ ಈಸ್ ಎ ಕ್ರೌನ್ ಆಫ್ ಲೈಫ್ ಅಂತ ಹೇಳ್ತಾರಲ್ಲ, ಆ ಕ್ಯಾರೆಕ್ಟ್ರಿಂದ ಭಾಳ ಹೈ ಲೆವೆಲ್ ಮನುಷ್ಯರಿದ್ದರು ಅವರು. ನಾನು ಯಾವಾಗಲೂ ಅವ್ರಿಗೆ ಹೇಳ್ತಿದ್ದೆ, ಅವ್ರಿಗೆ ನಮ್ಮ ಇವರು ರಾಷ್ಟ್ರಪತಿ ಮುಸಲ್ಮಾನರಾಗಿ ಹೋದ್ರಲ್ಲ ಅವರು, APJ ಅಬ್ದುಲ್ ಕಲಾಂ. ಅಬ್ದುಲ್ ಕಲಾಂ ಅಂತ ಅವರಿಗೆ ಪಾಪ ಹೇಳ್ತಿದ್ದ, ನೋಡಿ ಭಾಳ ಸುಮ್ಮನೆ ಕೂಡ್ತಿಲ್ಲ ಅವರು. ಇನ್ನೊಂದು ಏನಂತಿದ್ದು ನಾನು ಅವರಿಗೆ, ನೋಡಿರಿ ಇಷ್ಟು ದೊಡ್ಡ ಬರೀತಾಯಿದ್ರಿ, ಸಾಹಿತ್ಯ ಪರಿಷತ್ತಿನ ಸಮ್ಮೇಳನದ ಒಂದು ತಾಲೂಕದನ್ನು ಅಧ್ಯಕ್ಷ ಮಾಡಬೇಕಾಗಿತ್ತು, ಮಾಡಲಿಲ್ಲ ಅಂದರೆ ಅದೇ ಒಂದು ಕಾಲ ಬರ್ತದೆ. ಅದನ್ನು ಅಂದರೆ ಅವ್ರಿಗೆ ಟೀಕಾ ಅಂಬಲ್ಲೇ ಗೊತ್ತಿರಲಿಲ್ಲ ಪಾಪ. ಮತ್ತೇನೋ ಒಂದು ಕಾಲ ಬಂದದ್ದು ಆಗಿರ್ತು ಅಂತೇಳಿ ಹತ್ತಿರಪಡಿಗೆ ಅತಿ ಸಾಧಾರಣ ಮತ್ತು ನನಗನ್ನಿಸೋ ಒಬ್ಬ ದೊಡ್ಡ ಸಂತಂದು ಜೀವನ ಇತ್ತು. ಸಾಧು ಸತ್ಪುರುಷರ ಬಳಿ ಏನು ಗುಣಗಳಿದ್ವಲ್ಲ ಅವ್ರಿಗಿಂತ ಏನೋ ಸ್ವಲ್ಪ ಮ್ಯಾಗೆ ಇದ್ದರು ಅಂತ ನನಗೆ ಅನಿಸ್ತದೆ. ಅದಿಷ್ಟು ಅವ್ರು ಮತ್ತು ಭಾಳ ಸಿಟ್ಟಿನ ಒಳಗೆ ಸಿಟ್ಟು. ಅವ್ರು ಮುಸಲ್ಮಾನರು ಧರ್ಮದವರು ಆಗಿದ್ದರೂ ಕೂಡ ಮಕ್ಕಾ ಮದೀನದಾಗೇನು ಕುರಿಗಳಿಗೆಲ್ಲ ಕೊಯ್ದು ಸಾವಿರಾರು ಕುರಿಗಳು ರಕ್ತ ಹರಿಸಲ್ಲ, ಅದ್ರ ವಿರುದ್ಧ ಒಂದು ಪುಸ್ತಕ ಬರೆದಿರು, ಜೀವ ಹಿಂಸೆ ಮಾಡಬಾರ್ದು ಅಂತ. ಅದಕ್ಕೆ ಅಲ್ಲಿ ನೋಡು ಅವನಿಗೆ ಹೊಡೆದಾರ ಸರ್. ಅಂದ್ರೆ ಕ್ಷಮ ಕೇಳ್ಕೊಂಡು ಬಿಟ್ಟರಿಲ್ಲ, ಅವನಿಗೆ ಹೊಡೆದೇ ಆಗ್ತಿರಂತ. ಅಂದರೆ ಅವರಿಗೆ ಯಾವ ಹೊಡೆದಿದ್ದ ಯಾವ ಮಾಡಿದ್ನಲ್ಲ ಅವನಿಗೆ ಹೊರಕಡೆ ಹತ್ತಿ ಖಲಾಸಿ ಆದ್ನಂತ. ಯಾಕಂದ್ರೆ ರಾಜೇಶ್ವರದವ್ರು ಹೇಳಿದ್ರೆ ನಾನು ಸುಳ್ಳೇಟೋ ಕರೆಯೋಟೋ ಮತ್ತು ಬೇರೆ. ಅಂದ್ರೆ ಆ ಸಾತ್ವಿಕ ಗುಣ ಅವರಲ್ಲಿ ಇದ್ದು, ಮತ್ತು ಧರ್ಮ ಕರ್ಮ ಅದೇನಿಲ್ಲ, ಅವ್ರದ್ದು ಯಾವುದೇ ಧರ್ಮ ಇದ್ದಿದ್ದಿಲ್ಲ. ಅದು ಸತ್ಯವಿಲ್ಲ, ಸತ್ಯವೇ ಧರ್ಮ. ಆ ಸತ್ಯ ಹಿಡ್ಕೊಂಡು ಹೋಗ್ತಕ್ಕಂಥ ಒಬ್ಬ ವ್ಯಕ್ತಿ ಈ ನಮ್ಮ ಸಾಹಿತ್ಯ ಲೋಕದಿಂದ ಮಯ ಆಗ್ಯಾನ. ಆದರೆ ಆತ ಮರ್ಯಾದಲ್ಲೂ ಕೂಡ ಅವನ ಹೆಸರು, ಅವನ ಚರಿತ್ರ, ಅವನ ಗುಣ ಅವ್ನು ಯಾವಾಗಲೂ ಏನಪ್ಪ ಅಂದ್ರೆ ನಮ್ಮೊಳಗೆ ನಮ್ಮ ಹೃದಯದೊಳಗೆ ಇರ್ತಾವೆ ಅಂತಂಬುದು ನಾನು ಹೇಳಿದೆ. ಇಷ್ಟು ಹೇಳಿ 4 ಮಾತು. ಇದು ಹಿರಿಯ ಸಾಹಿತಿಗಳು ಹೇಳಿರ್ತಕ್ಕಂಥ ಮಾತು. ರುಕ್ಮುದ್ದೀನ್ ಇಸ್ಲಾಂಪುರ್ ಅವರು ಕೇವಲ ಒಬ್ಬ ಸಾಹಿತ್ಯ ಮಾತ್ರವಲ್ಲ, ಒಬ್ಬ ಮಾನವೀಯ ಒಂದು ಮೌಲ್ಯಗಳನ್ನು ಅಳವಡಿಸಿಕೊಂಡು ಎಲ್ಲರ ಮಧ್ಯೆ ಬದುಕಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಅಂತಲೂ ಕೂಡ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೇಳಿರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಕರ್ನಾಟಕ ಸಾಹಿತ್ಯ ಸಂಘದಲ್ಲಿ ಅವರ ಒಂದು ನುಡಿ ನಮನ ಕಾರ್ಯಕ್ರಮವನ್ನು ಅತ್ಯಂತ ಪ್ರೀತಿಯಿಂದ ಬಹಳ ದುಃಖಭರಿತವಾಗಿ ಎಲ್ಲರೂ ಕೂಡ ಆಚರಣೆ ಮಾಡಿದ್ದಾರೆ. ಅದನ್ನು ನಾವು ಸುದ್ದಿ ಸಮಯದಲ್ಲಿ ಇವತ್ತು ಕವರೇಜ್ ಮಾಡ್ಕೊಂಡಿದ್ವಿ. ಕ್ಯಾಮ್ರಾಮನ್ ಸಂಜು ಕುಮಾರ್ ಜೊತೆ ಮಹಾರುದ್ರ ಡಾಕುಳ್ಗಿ, ಸುದ್ದಿ ಸಮಯ, ವರದಿಗಾರರು, ಬೀದರ್. ಶಿಕ್ಷಕರ ಸ್ಮರಣೆ. ಥೇಟ್ ಅವರು ಮಾತನಾಡಿದಂತೆ ಅಕ್ಷರ ಕಲಿಸಿದ ಗುರುವಿನ ನಟನೆ, ಶಾಲೆಯಲ್ಲಿ ಕಳೆದ ಆ ದಿನಗಳು, ಗುರುಗಳು ಕಲಿಸಿರುವಂತಹ ಆ ಆಟ ಪಾಠದ ನೆನಪುಗಳನ್ನು ಸ್ಮರಣೆ ಮಾಡಿಕೊಂಡು ತಮ್ಮ ಅನುಭವಗಳನ್ನು ಹಳೆಯ ವಿದ್ಯಾರ್ಥಿಗಳು ಹಂಚಿಕೊಂಡ ಸನ್ನಿವೇಶವೊಂದು ಗುರುನಾನಕ್ ಪಬ್ಲಿಕ್ ಶಾಲೆಯಲ್ಲಿ ಜರುಗಿತು. ದೇಶ ವಿದೇಶಗಳಿಂದ ಆಗಮಿಸಿದ ಸುಮಾರು 1500ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳು ಸ್ನೇಹ ಸಮ್ಮಿಲನದಲ್ಲಿ ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಗುರುನಾನಕ್ ಪಬ್ಲಿಕ್ ಶಾಲೆ ಸುವರ್ಣ ಮಹೋತ್ಸವದ ಅಂಗವಾಗಿ ನಗರದ ನೆಹರು ಕ್ರೀಡಾಂಗಣ ಸಮೀಪದಲ್ಲಿ ಇರುವಂಥ ಶಾಲೆಯಲ್ಲಿ ಶನಿವಾರ ಹಳೆಯ ವಿದ್ಯಾರ್ಥಿಗಳ ಸಮ್ಮಿಲನ ಸಡಗರ ಸಂಭ್ರಮದಿಂದ ನಡೆಯಿತು. 1975ರಿಂದ 2025ರವರೆಗಿನ ಅವಧಿಯಲ್ಲಿ ಶಾಲೆಯಲ್ಲಿ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ವ್ಯಾಸಂಗ ಮಾಡಿದಂತಹ ವಿವಿಧೆಡೆಯ ಸುಮಾರು 1500 ವಿದ್ಯಾರ್ಥಿಗಳು ಈ ಸಮ್ಮಿಲನದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡಿದ್ದು ಬಹಳ ವಿಶೇಷವಾಗಿತ್ತು.
ಶಾಲೆ ಆವರಣದಲ್ಲಿ ಶಾಲೆ ಆರಂಭದ ದಿನಗಳಿಂದ ಈವರೆಗಿನ ವಿವಿಧ ಕಾರ್ಯಕ್ರಮಗಳು, ಗಣ್ಯರ ಭೇಟಿ, ಕ್ರೀಡೆ, ಸ್ಪರ್ಧೆ, ಗುಂಪು ಚಿತ್ರ ಮೊದಲಾದ ಛಾಯಾಚಿತ್ರಗಳ ಪ್ರದರ್ಶನ ಏರ್ಪಡಿಸಲಾಗಿತ್ತು. ವಿದ್ಯಾರ್ಥಿಗಳು ಛಾಯಾಚಿತ್ರಗಳನ್ನು ವೀಕ್ಷಿಸಿ ಸಂತಸ ಪಟ್ಟರು. ತಮ್ಮ ಹಳೆಯ ಶಾಲಾ ದಿನಗಳ ಮೆಲುಕನ್ನು ಹಾಕಿದರು. ಹಳೆಯ ಸಹಪಾಠಿಗಳೊಂದಿಗೆ ಮುಕ್ತವಾಗಿ ಬೆರೆತರು. ಬಹುದಿನಗಳ ನಂತರ ಭೇಟಿಯಾಗಿದ್ದಕ್ಕೆ ಆಯಾ ಬ್ಯಾಚ್ಗಳ ವಿದ್ಯಾರ್ಥಿಗಳಲ್ಲಿ ಸಂಭ್ರಮದ ಭಾವ ಮನೆ ಮಾಡಿತ್ತು. ಹಳೆಯ ವಿದ್ಯಾರ್ಥಿಗಳಿಂದ ನಡೆದ ಭಾಂಗಡಾ ನೃತ್ಯ, ಸಮೂಹ ನೃತ್ಯ, ಗಾಯನ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ವಿಶೇಷ ಕಳೆಯನ್ನು ತಂದುಕೊಟ್ಟವು. ಶಾಲೆಯಲ್ಲಿ ಸೇವೆ ಸಲ್ಲಿಸಿದ ನಿವೃತ್ತ ಶಿಕ್ಷಕರನ್ನ ಗುರುನಾನಕ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಎಸ್ ಬಲ್ಬೀರ್ ಸಿಂಗ್ ಅವರು ಶಾಲನ್ನು ಹೊದಿಸಿ ಪುಷ್ಪಗುಚ್ಛವನ್ನು ನೀಡಿ ಸನ್ಮಾನಿಸಿದರು. ಸಮಾರಂಭದಲ್ಲಿ ಮಾತನಾಡಿದ ಗುರುನಾನಕ್ ಶಿಕ್ಷಣ ಸಂಸ್ಥೆ ಉಪಾಧ್ಯಕ್ಷೆ ಡಾಕ್ಟರ್ ರೇಷ್ಮಾ ಕೌರ್ ಅವರು, ಸರ್ದಾರ್ ಜೋಗಾ ಸಿಂಗ್ ಅವರು ಸ್ಥಾಪಿಸಿದ ಗುರುನಾನಕ್ ಪಬ್ಲಿಕ್ ಶಾಲೆ ಹಳೆಯ ಒಂದು ಶಾಲೆಗಳಲ್ಲಿ ಒಂದಾಗಿದೆ. ಶಾಲೆಯಲ್ಲಿ ಓದಿದ ಅನೇಕ ವಿದ್ಯಾರ್ಥಿಗಳು ಜನಪ್ರತಿನಿಧಿಗಳಾಗಿದ್ದಾರೆ. IAS-ನಲ್ಲಿ ಪಾಸ್ ಆಗಿದ್ದಾರೆ, KS-ನಲ್ಲಿ ಪಾಸ್ ಆಗಿದ್ದಾರೆ, IFS-ನಲ್ಲಿ ಪಾಸ್ ಆಗಿದ್ದಾರೆ, CS ಆಗಿದ್ದಾರೆ. ಹೀಗೆ ವಿವಿಧ ಉನ್ನತ ಹುದ್ದೆಗಳಲ್ಲಿ ಇದ್ದಾರೆ. ಬಹಳಷ್ಟು ಮಂದಿ ವಿವಿಧ ಕ್ಷೇತ್ರಗಳಲ್ಲಿ ಯಶಸ್ಸು ಕಂಡು ಉಜ್ವಲ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ದೇಶ ವಿದೇಶಗಳಲ್ಲಿ ನೆಲೆಸಿದ್ದಾರೆ ಎಂದು ಹೆಮ್ಮೆಯಿಂದ ಹೇಳಿದರು. ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಆರಿಫ್ ಹಾದಿ, ನಿವೃತ್ತ ಶಿಕ್ಷಕರಾಗಿರುವಂಥ ಮನೋಹರ್ ಮೂಳೆ, ಪ್ರಾಚಾರ್ಯರಾಗಿರ್ತಕ್ಕಂಥ ನಳಿನಿ DG, ಡೀನ್ರವರಾಗಿರ್ತಕ್ಕಂಥ ಹನುಮಾನ್ ಅವರು, ಆಮೇಲೆ ಅಮ್ಜದ್ ಅಲಿ ಹಾಗೂ ಸಿಬ್ಬಂದಿ ವರ್ಗದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. गोल्डन जुबली सेलिब्रेट कर रहा है, इसके उपलक्ष्य में हमने एलुमनाई मीट आज ऑर्गेनाइज किए हैं यहाँ पर। तो हमारे 36 बैचेस पास आउट हुए हैं स्कूल से 1986 से। तो हम उसी खुशी में हम यहाँ पे हमारे सारे एलुमनाई को इनवाइट किया है और हमारे ऑलमोस्ट 1500 ऑनलाइन रजिस्ट्रेशंस हुए हैं और मोर देन 1100 स्टूडेंट्स आज यहाँ पे पार्टिसिपेट कर रहे हैं। तो ये हमारे लिए बहुत ही खुशी की बात है और एक बड़ा अचीवमेंट है जो हम हमारे स्टूडेंट्स से फिर से कनेक्ट हो पाए हैं और बहुत सारा एक्साइटमेंट है। जो बच्चे काफ़ी साल बाद आए हैं, 20-25 साल बाद अपने आल्मा मैटर को, तो जो एक्साइटमेंट बच्चों में है वो बहुत ही अच्छा लग रहा है देख के। और हमारे जितने रिटायर्ड टीचर्स हैं, सीनियर टीचर्स हैं, ऑलमोस्ट 50 टीचर्स, रिटायर्ड टीचर्स भी आए हैं आज और इस फंक्शन में पार्टिसिपेट कर रहे हैं। तो बच्चों को अपने गुरुओं को मिलकर उनका आशीर्वाद फिर से एक बार लेने में बहुत ही एक सेटिस्फैक्शन है बच्चों में और हम उम्मीद करते हैं इसी तरह हमारा रिलेशनशिप हमारे स्टूडेंट से बना रहेगा। थैंक यू। एक है कि मैडम डिस्ट्रिक्टों में बहुत से स्टूडेंट ही अच्छा कर रहे हैं, मैं किसी को नाराज़ नहीं करना चाहूँगी, पर एक बैच ऐसा था जैसे 2004 का बैच 2004 और 2008 का बैच जिसमें हमारे बहुत से बच्चे IAS बने हैं, IPS बने हैं। जैसे राहुल शिंदे हैं, वो अभी CEO है बेलगाम में, और महेश पाटिल है जो अभी CEO है अपने औराद में। काफ़ी बच्चे उस बैच के UPSC में क्वालिफाई होके IAS IPS ऑफिसर्स बने हैं और बहुत अच्छे अपने पोस्ट पे हैं। तो ये 2000 बैच काफ़ी अच्छा प्रोग्रेस किया है। डॉक्टर्स हैं जो बाहर US वगैरह में अच्छे पोजीशन पे सर्व कर रहे हैं। ಬಸವನ ಬಾಗೇವಾಡಿಯಲ್ಲಿ ಆರಂಭ ಆಗಿರತಕ್ಕಂಥ ಬಸವ ಸಂಸ್ಕೃತಿ ಅಭಿಯಾನ ಅಕ್ಟೋಬರ್ 5ರಂದು ಭಾನುವಾರ ಬೆಂಗಳೂರಿನ ಅರಮನೆ ಮೈದಾನದ ಗೇಟ್ ನಂಬರ್ 4ರಲ್ಲಿ ಗಾಯತ್ರಿ ವಿಹಾರದಲ್ಲಿ ಅದು ಮುಕ್ತಾಯಗೊಳ್ಳಲಿದೆ. ಹೀಗಾಗಿ ಬಹುಜನರ ಬೇಡಿಕೆಯೊಂದಿಗೆ ಬೀದರ್ನಿಂದ ವಿಶೇಷ ರೈಲಿನ ವ್ಯವಸ್ಥೆಯನ್ನು ಮಾಡಿಸಿದ್ದೇನೆ. ಇದಕ್ಕಾಗಿ ಕೇಂದ್ರ ರೈಲ್ವೆ ಖಾತೆಯ ರಾಜ್ಯ ಸಚಿವರಾಗಿರುವಂಥ ವಿ ಸೋಮಣ್ಣ ಅವರು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿ ರೈಲ್ವೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಎನ್ನುವಂಥ ಮಾತನ್ನು ಬೀದರ್ನ ಸಂಸತ್ ಸದಸ್ಯರಾಗಿರ್ತಕ್ಕಂತಹ ಸಾಗರ್ ಈಶ್ವರ್ ಖಂಡ್ರೆ ತಿಳಿಸಿದರು. ನಗರದ ರೈಲ್ವೆ ನಿಲ್ದಾಣದಲ್ಲಿ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಪಾಲ್ಗೊಳ್ಳಲಿಕ್ಕೆ ಬೆಂಗಳೂರಿಗೆ ತೆರಳುತ್ತಾ ಇರುವಂತಹ ಬಸವ ಭಕ್ತರಿಗೆ ಅಂದರೆ ಪ್ರಯಾಣಿಕರಿಗೆ ಶುಭವನ್ನು ಹಾರೈಸಿದರು. ಅವರು ಧ್ವಜವನ್ನು ತೋರಿಸುವ ಮೂಲಕವಾಗಿ ಶುಭವನ್ನು ಹಾರೈಸಿ ಬಳಿಕ ಸುದ್ದಿಗಾರರೊಂದಿಗೆ ಅವರು ಮಾತಾಡ್ತಾ ಈ ವಿಷಯಗಳನ್ನು ಅವರು ತಿಳಿಸಿದರು. ಆಮೇಲೆ ಇನ್ನೂ 2-3 ತಿಂಗಳಲ್ಲಿ ಈ ರೈಲ್ವೆ ನಿಲ್ದಾಣ ಕಾಮಗಾರಿ ನಡೀತಾ ಇದೆ. ಬಹಳ ಬೇಗ ಇದು ಶೀಘ್ರದಲ್ಲಿ ಮುಗಿಯುತ್ತೆ. ಸುಂದರವಾಗಿರ್ತಕ್ಕಂಥ ರೈಲ್ವೆ ನಿಲ್ದಾಣ ಇಲ್ಲಿ ನಿರ್ಮಾಣ ಆಗುತ್ತೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಆಮೇಲೆ ಬಸವ ಸಂಸ್ಕೃತಿ ಅಭಿಯಾನ ಈ ಸಮಾರೋಪ ಸಮಾರಂಭ ಏನಿದೆ ಇದರಲ್ಲಿ ಸುಮಾರು 400ರಿಂದ 500 ಜನ ಸ್ವಾಮಿಗಳು, ಬಸವಪರ ಸಂಘಟನೆಗಳ ಮಠಾಧೀಶರು ಕೂಡ ಇಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸುಮಾರು 1,00,000ಕ್ಕೂ ಹೆಚ್ಚು ಜನರು ಕೂಡ ಇಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಾಗಾಗಿ ಈ ಸಮಾರೋಪ ಸಮಾರಂಭ ಯಶಸ್ವಿ ಆಗಲಿ ಅನ್ನುವಂಥ ಶುಭವನ್ನು ಅವರು ಸಾಗರ್ ಖಂಡ್ರೆ ಅವರು ಕೋರಿದರು. ಅಕ್ಟೋಬರ್ 5ನೇ ತಾರೀಕಿಗೆ ನಡೆಯಲಿರುವ ಬಸವ ಸಂಸ್ಕೃತಿ ಅಭಿಯಾನ ಬೆಂಗಳೂರಿನಲ್ಲಿ ನಡೆಯಲಿದೆ. ಅದು ಪ್ಯಾಲೇಸ್ ಗ್ರೌಂಡ್ಸ್ ಗಾಯತ್ರಿ ವಿಹಾರ್
ಅಲ್ಲಿ ನಡೆಯಲಿದೆ. ಈಗಾಗಲೇ ಬೀದರಿಂದ ನಾವು ಒಂದು ಸ್ಪೆಷಲ್ ಟ್ರೈನ್ ಕೂಡ ವ್ಯವಸ್ಥೆ ಮಾಡಿದ್ದೀವಿ. ಅದ್ರ ಜೊತೆ ಎಲ್ಲ ಬಸವ ಭಕ್ತರು ಬಸವಪರ ಸಂಘಟನೆಗಳು ಈಗಾಗಲೇ ಈ ಸ್ಪೆಷಲ್ ಟ್ರೈನ್ ಇರ್ಬೋದು, ನಾರ್ಮಲ್ ಟ್ರೈನು, ಬಸ್ಸು, ಫ್ಲೈಟಿಂದ ಈಗಾಗಲೇ ಹೋಗಿದ್ದಾರೆ. ಏನು ಬಸವ ಸಂಸ್ಕೃತಿ ಅಭಿಯಾನ ಮಾಡ್ತಾ ಇದ್ದಾರೆ ಆಯೋಜಕರಿಗೂ, ಎಲ್ಲರಿಗೂ, ಎಲ್ಲ ಸ್ವಾಮಿಗಳಿಗೂ ಎಲ್ಲರಿಗೂ ನನ್ನ ವತಿಯಿಂದ ನಾನು ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಬಸವ ಸಂಸ್ಕೃತಿ ಅಭಿಯಾನ ಏನು ಬಸವನ ಬಾಗೇವಾಡಿ, ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿಯಲ್ಲಿ ಪ್ರಾರಂಭ ಆಗಿ ನಾಳೆ ಬೆಂಗಳೂರಿನಲ್ಲಿ ಕೊನೆಯ ದಿನಾಂಕ ಇದೆ. ವಿಶ್ವಗುರು ಬಸವಣ್ಣನವರ ಏನು ತತ್ವ ಸಿದ್ಧಾಂತ ಇದೆ ಅದೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಮಗೂ ಕೂಡ ಒಂದು ನಮ್ಮ ಮನಸ್ಸಿಗೆ ಒಂದು ಸುಖ ಶಾಂತಿ ಸಿಗುತ್ತೆ. ಇದು ಎಲ್ಲ ಏನು ಪ್ರಚಾರ ಮಾಡ್ತಾ ಇದ್ದಾರೆ ತುಂಬ ಮುಖ್ಯವಾದ ಈ ಒಂದು ಟೈಮಲ್ಲಿ. ಅದಕ್ಕೆ ಅವರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ, ಧನ್ಯವಾದ ಸಲ್ಲಿಸ್ತೀನಿ. ಅದ್ರ ಜೊತೆ ಈ ಟ್ರೈನ್ ವ್ಯವಸ್ಥೆಯಲ್ಲಿ ನಾನು ಕೂಡ ಮನವಿ ಮಾಡಿದಿತ್ತು. ಅದರಲ್ಲಿ ನಮ್ಮ ಸಚಿವರು ಸೋಮಣ್ಣ ಸರ್ ಅವರು ಕೂಡ ಸ್ಪಂದಿಸಿದ್ದಾರೆ. ಅವರಿಗೂ ನನ್ನ ವತಿಯಿಂದ ನಾನು ಧನ್ಯವಾದ ಸಲ್ಲಿಸ್ತೀನಿ. ಸರ್, ಎಷ್ಟು ಬೋಗಿಗಳಿವೆ ಟ್ರೈನಲ್ಲಿ, ಎಷ್ಟು ಜನ ಹೊರಟಿದ್ದಾರೆ? ಅದು ನಾನು ಡೀಟೇಲ್ಸ್ ತೊಗೊಂಡು ನಾನು ತಿಳಿಸ್ತೀನಿ. ಈಗ ರೈಲ್ವೆ ಸ್ಟೇಷನ್ ಈಗಾಗಲೇ ಸೋಮಣ್ಣ ಸರ್ ಕೂಡ ಬಂದು ನಾನು ಸಾಕಷ್ಟು ದಿಶಾ ಸಮಿತಿಯಲ್ಲಿ ರಿವ್ಯೂ ಮೀಟಿಂಗ್ ನಾನು ತೊಗೊಳ್ತಾನೆ ಇದ್ದೀನಿ. ಇದ್ರ ಬಗ್ಗೆ ಇದನ್ನು ಕೂಡ ಒಂದು 2-3 ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ. ಎಷ್ಟು ಜನ ಹೋಗ್ತಿದ್ದಾರೆ? ಅದೇ ಎಕ್ಸಾಕ್ಟ್ ಡೇಟಾ ನಮ್ಮ ಹತ್ರ ಇಲ್ಲ, ಹೀಗೆ ಬೋರ್ಡ್ ಆಗಿದ್ದಾರೆ. ಅದು ನಾನು ತೊಗೊಂಡು ನಾನು ತಿಳಿಸ್ತೀನಿ. ಓಕೆ, ಥ್ಯಾಂಕ್ ಯು, ಧನ್ಯವಾದ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದರಾಕೊಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.